ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ರಾವ್ ಕನ್ನಡ. ಸೊ ಇವತ್ತು ನಾನು ನಿಮ್ಗೊಂದು ಒಳ್ಳೆ ಚಾಟ್ ಸೆಂಟರ್ನ ತೋರಿಸ್ತಿದ್ದೀನಿ. ಚಾಟ್ ಸೆಂಟ್ರು ನಾನು ಆಲ್ರೆಡಿ 2-3 ಮಾಡಿದ್ದೀವಿ ವಿಡಿಯೋ. ಇದು ಯಾಕೆ ಸ್ಪೆಷಲ್ ಅಂದರೆ ಇದೊಂಥರ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂತ ಅನಿಸುತ್ತೆ ಅಂದರೆ, ಇವಾಗ ಬೆಂಗಳೂರಲ್ಲಿ ರೋಡಿಗಲ್ಲ ಒಂದೊಂದು ಹೆಜ್ಜೆಗೂ ಚಾಟ್ ಸೆಂಟರ್ಗಳು ಬೇಜಾನ್ ಸಿಗುತ್ತೆ ನಮಗೆ. ಎಲ್ಲ ಕಡೆ ನೋಡ್ತಾ ಇರ್ಬೋದು. ಈ ಒಂದು ಚಾಟ್ ಸೆಂಟರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತಿದ್ದೀನಿ ಅಂದರೆ, ಇವರು ಪ್ರತಿಯೊಂದು ಏನೇ ಮಾಡಿದ್ರು ಎಲ್ಲ ಹೋಮ್ ಮೇಡ್ ಮನೇಲೇ ಮಾಡ್ತಾರಂತೆ. ಮನೆಯಿಂದನೇ ಮಾಡಿಕೊಂಡು ಇಲ್ಲಿ ಬಂದು ಅಂದರೆ ಜನರಿಗೆ ಕೊಡೋದು. ಸೊ ಏನೇನೆಲ್ಲ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಮತ್ತು ಏನೇನು ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ನೋಡಿ ತಿಳ್ಕೊಳ್ಳೋಣ ಬನ್ನಿ. ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಸರ್? 20 years ಆಯ್ತು ಆಲ್ರೆಡಿ ಸರ್. ಇಲ್ಲಿ ಮಸಾಲ ಪುರಿ, ಪಾನಿಪುರಿ, ಆಲೂಪುರಿ, ಬೇಲ್ಪುರಿ, ಮಕ್ಕಳಿಗೆ ಅಂದ್ಬಿಟ್ಟು ಒಂದು ಬೇಬಿ ರುಚಿ ಅಂತ ಮಾಡ್ತೀವಿ. ಮಂಡ್ಯ ರುಚಿ ಅಂದರೆ ಅದು ನಮ್ಮಲ್ಲಿ ಫೇಮಸ್. ಅದು ಚಾಟ್ ಮಸಾಲ. ಬೇಬಿ ರುಚಿ ಅಂದ್ರೆ ಏನು ಸರ್? ನಂಗೆ ಅರ್ಥ ಆಗಿಲ್ಲ, ಎಲ್ಲೂ ಕೇಳಿಲ್ಲ ನಾನು ಇದನ್ನ. ಮಕ್ಕಳಿಗೆ ಅಂತ ಒಂದು ಐಟಮ್ ಮಾಡೋದು ಸರ್. ಕಿಡ್ಸ್ ಸ್ಪೆಷಲ್. ಅದು ತುಂಬ ಇಷ್ಟಪಡ್ತಾರೆ ಅದನ್ನ. ತಿರ್ಗಾ ಚಾಟ್ ಮಸಾಲ ಇದೆ, ಸಮೋಸ ಬೇಲ್ ಇದೆ, ಸಮೋಸ ದಹಿ ಇದೆ, ಸಮೋಸ ಬೇಲ್ ವಿತ್ ದಹಿ ಇದೆ, ಚಾಟ್ ಮಸಾಲ ಇದೆ, ಸೇವ್ ಪುರಿ, ಸುಕ್ಕಾಪುರಿ. ತುಂಬಾ ಯಾವುದು ಸೇಲ್ ಆಗ್ತಿರೋದು ಜಾಸ್ತಿ? ಸರ್ ಫಾಸ್ಟ್ ಮೂವಿಂಗ್ ಎಲ್ಲ ಮೂವ್ ಆಗುತ್ತೆ ಸರ್. ಮಸಾಲ ಪುರಿ, ಪಾನಿಪುರಿ, ಮಂಡ್ಯ ರುಚಿ, ತಿರ್ಗಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಮೂವಿಂಗ್ ಚೆನ್ನಾಗಿದೆ. ಸ್ಪೆಷಲ್ ಆಗಿ ಹಾಕಿದ್ದೀರಾ? ಸೊ ಯಾವ ತರ ಸರ್? ಅದು ಜಸ್ಟ್ ಪಾನಿಪುರಿನೇ ಬರುತ್ತೆ. ಸ್ವೀಟು ಎಲ್ಲ ಆಲ್ ಮಿಕ್ಸ್ ಮಾಡಿ ನೀಟಾಗಿ ಕೊಡ್ತೀವಿ ಅವ್ರಿಗೆ. ಬೇಬಿ ಅಂದ್ರೆ ಯಾವ ಏಜ್ ಒಳಗಡೆ? ಆಲ್ರೆಡಿ ಒಂದು 3 years ಇಂದ ಆಲ್ರೆಡಿ 18 years ತಿಂತಾನೆ ಇದ್ದಾರೆ. ಅವಾಗಿಂದ ಮಕ್ಕಳು 20 years ಆಯ್ತಲ್ವರ, ಅವಾಗಿಂದ ಮಾಡಿ ಇವಾಗಲೂ ಬೇಬಿ ರೀತಿ ತಗೋತಾರ ಅವರು ತಿನ್ನೋರು. ಅಂದ್ರೆ ಮಕ್ಕಳಿಗೆ ಅಂತಾನೆ ಸ್ಪೆಷಲ್. ಹೌದೌದು, ಮಕ್ಕಳಿಗೆ ಅಂತಾನೆ ಮಾಡೋದು. ನಾರ್ಮಲ್ ಪಾನಿಪುರಿ ತರ ಇದು ಯಾವ ತರ ಬರುತ್ತೆ? ಸೇಮ್ ಪಾನಿಪುರಿ ತರ ಬರುತ್ತೆ. ಸ್ವೀಟ್ ಎಕ್ಸ್ಟ್ರಾ ಬರುತ್ತೆ. ಬಟ್ ಇನ್ನೊಂದು 2-3 ಐಟಮ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡ್ತೀವಿ. ಅದಕ್ಕೆ ಸೇವು, ಬೂಂದಿ, ಅವ್ರು ಇಷ್ಟಪಟ್ಟರೆ ಸ್ವಲ್ಪ ಕಾಂಗ್ರೆಸ್ ಈ ತರ ಎಲ್ಲ ಹಾಕಿ ಅವ್ರು ಖುಷಿ ಪಡ್ಲಿಕ್ಕೆ ಅಷ್ಟೇ. ಸ್ವೀಟ್ ಆಗಿರ್ತದೆ. ಕೆಲವು ಮಕ್ಕಳು ತಿನ್ನ ಖಾರನೂ ಹಾಕ್ತಿವಿಲ್ಲ, ಈ ಲಿಟಲ್ ಸ್ವಲ್ಪ ಲೈಟ್ ಆಗಿ. ಮತ್ತೆ ಇದು ಮಂಡ್ಯ ರುಚಿ ಅಂದ್ರೆ ಏನು? ಅದು ಮಂಡ್ಯ ರುಚಿ ಸರ್ ಅದಂದ್ರೆ ನಮ್ಮ ಗ್ರಾಮೀಣ ತರ ಶೈಲಿ ಬರ್ತದೆ. ಹಾಲು ಮೊಸರು ನಮ್ಮ ಇದೆಲ್ಲ ಒಳ್ಳೆದು ಸಿಗುತ್ತೆ. ತಿರ್ಗಿ ಸಕ್ಕರೆ ಕೂಡ ಮಂಡ್ಯ ರುಚಿ ಅಲ್ಲದೆ. ಹಂಗಾಗಿ ಅದಕ್ಕೆ ದಹಿ ಅಂತ ಕ್ಯಾನ್ಸಲ್ ಮಂಡ್ಯ ರುಚಿ ಅಂತ ಮಾಡಿದ್ವಿ ಸರ್. ಮಂಡ್ಯದಿಂದ ಸಕ್ಕರೆ ಮತ್ತೆ ಮೊಸರು ಅಲ್ಲಿಂದ ತರಿಸ್ತೀರಾ? ಅಲ್ಲ, ಅಲ್ಲಿಂದ ತರ್ಸಲ್ಲ. ಬಟ್ ಮೊಸರು ಬರೋದು ಹಳ್ಳಿಂದ ಅಂತಾನೆ, ಅಲ್ಲೇ ಸಿಟಿನ ಏನು ಬರಲ್ಲ. ಹಂಗಾಗಿ ಆ ಮಂಡ್ಯ ರುಚಿ ಅಂತ ಮಾಡಿದ್ವಿ. ಅದು ಸಿಕ್ಕಾಪಟ್ಟೆ ಫೇಮಸ್ ನಮ್ಮಲ್ಲಿ. ನೇಮ್ ಚೇಂಜ್ ಮಾಡಿ ಮಂಡ್ಯ ರುಚಿ ಬ್ರಾಕೆಟ್ ಅಲ್ಲಿ ನೋಡಿ ದಹಿ. ಮಂಡ್ಯ ರುಚಿ. ಸಮೋಸ ಬೇಲ್ ಇದೆ, ಸಮೋಸ ಬೇಲ್ ವಿತ್ ದಹಿ ಇದೆ, ಸಮೋಸ ದಹಿ ಇದೆ. 3-4 ಐಟಮ್ ಮಾಡ್ತಿರ್ತೀವಿ. ಕಸ್ಟಮರ್ಗಳು ಏನು ಹೇಳ್ತಾರೆ ಕೇಳಿ ಅವ್ರನ್ನ. ನಾವ್ ಹೇಳೋದು ನಿಮ್ಗೆ ಒಂದು ಅಭಿಪ್ರಾಯ? ನಮ್ಗೇನಿಲ್ಲ ಸರ್. ಒಂದೇ ಸಮಯ ಇದೆ. ನಮ್ಮ ಅಣ್ಣ ಇದ್ದಾರೆ ಅಶೋಕಪುರಲ್ಲಿ, ಅವ್ರ ಆಶೀರ್ವಾದ ಹಂಗೆ ಇದೆ. ಇವಾಗಲೂ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೀರಾ? ಇದೇ ಕೆಲಸ. ಜಸ್ಟ್ ಅಣ್ಣನ ಹತ್ರ ಶಾಲೆಗೆ ಹೋಗ್ಕೊಂಡು ಜೊತೆ ಕೆಲಸ. ಚಿಕ್ಕ ವಯಸ್ಸಿಂದ ಇದೆ. ಅಶೋಕಪುರಲ್ಲಿ ನಮ್ಮ ಅಣ್ಣ ಇದ್ದಾರೆ. ಇನ್ನೂ ಗಾಡಿ ರನ್ನಿಂಗ್ ಇದೆ ಅದು. ಅಲ್ಲ, ಅದೇ ಮೇನ್. ಊರು ಬಂದು ಇಲ್ಲ, ಚನ್ನಪಟ್ಟಣ ಸರ್. ಚನ್ನಪಟ್ಟಣ. ಮಂಡ್ಯ ಮೇಲೆ ಯಾಕಷ್ಟು ಪ್ರೀತಿ? ಅಲ್ಲ, ರುಚಿ ಹಂಗಿದ್ದಲ್ಲ ಸರ್. ಸ್ವೀಟ್ ಆಗಿರ್ತದೆ. ಹಂಗಾಗಿ ಅದಕ್ಕೆ ಒಂದು ಹೆಸರು ಚೇಂಜ್ ಮಾಡಿ ನಮ್ಮ ಕನ್ನಡದಲ್ಲಿ ಅಂದ್ಬಿಟ್ಟು ಮಂಡ್ಯ ರುಚಿ ಅಂತ ಮಾಡಿದ್ವಿ. ಹಾಗೆ ಅದೇ ಫೇಮಸ್ ಆಗಿದೆ ಇಲ್ಲಿ. ಇದು ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ ಸರ್? ಇದು 4:15 ಒಂದು ಹೇಳಕ್ಕಾಗಲ್ಲ ಸರ್. ಟೈಮಿಂಗು 7:30 10 ಗಂಟೆ ಆಗುತ್ತೆ. ಹೇಳಕ್ಕಾಗಿಲ್ಲ. ಯಾವ ಕಾಲಿಯಾಗ ಓಡ್ಬಿಡ್ತೀವಿ. ರಜಾ 90% ರಜಾ ಇಲ್ಲ ಸರ್. ಇನ್ನು ವರ್ಷದಲ್ಲಿ 4 ದಿನ ರಜಾ ಬರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಆಲ್ರೆಡಿ ಹೊಡಿತಾ ಇರ್ತೀವಿ. ಅಂದ್ರೆ ಇದು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀವಿ? ಸರ್ ಇದೆ ಸರ್. ಇದೆ. ಬೆಳಿಗ್ಗೆಯಿಂದ ಮನೆಯೆಲ್ಲ ಪುರಿ ರೆಡಿ ಮಾಡ್ಕೋಬೇಕು. ನೀವೇ ಹೋಮ್ ಮೇಡ್ ಪುರಿ ಎಲ್ಲ ಮೆಷಿನ್ ವರ್ಕ್ ಇದೆ. ಎಲ್ಲ ಮೆಷಿನ್. ಎಷ್ಟು ದುಡಿಬೋದು ಸರ್? ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ ಸರ್. ಆರಾಮಾಗಿದ್ದೀವಿ. ಮಕ್ಕಳು ಒಳ್ಳೆ ಎಜುಕೇಶನ್, ಒಳ್ಳೆ ಹೊಟ್ಟೆ ತುಂಬ ಊಟ ಚೆನ್ನಾಗಿದೆ ಸರ್. ಇದರಿಂದ ಎಲ್ಲ ಆಗ್ತಿದೆ. ಆರಾಮಿದೆ ಸರ್. ಅಂದ್ರೆ ಬೇರೆ ಕೆಲಸ ಜೀವನ ಆಧಾರ ನಡೆಸೋದ್ರ ಬದಲು ಇದನ್ನೇ ಆರಾಮಾಗಿ ನಡೀತಿದೆ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನು ತೊಂದರೆ ಅಂದ್ರೆ ಇದ್ರ ಒಂದು ಬೆಟರ್ ಅನ್ಸುತ್ತೆ. ನಮ್ಮ ಎಜುಕೇಶನ್ ಇದೆ ಬೆಟರ್. ನಮ್ಮ ಕ್ವಾಲಿಫಿಕೇಶನ್ ಚೆನ್ನಾಗಿದೆ ಸರ್. ಏನು ಹೇಳಕ್ ಇಷ್ಟಪಡ್ತಾರೆ ಜನರಿಗೆ? ಏನಿಲ್ಲ ಸರ್. ಈಗ ಎಷ್ಟೋ ಜನ ಓದಿರೋರು ಇರ್ಬೋದು, ಎಲ್ಲರೂ ಸುಮ್ಮನೆ ಬಿಸ್ನೆಸ್ ಮಾಡೋದಕ್ಕಿಂತ ಮಾಡ್ಬೋದು ಸರ್. ಕೆಲಸ ಯಾವ್ದಾದ್ರು ಮಾಡ್ಬೋದು. ಏನು ತೊಂದರೆ ಇಲ್ಲ. ಕಾಯಕ ಕೆಲಸ ಬಸವಣ್ಣವ್ರು ಹೇಳಿಲ್ವಾ, ಅದಕ್ಕಿಂತ ಬೇಕಾ ನಮ್ಗೆ? ಕೆಲಸ ಯಾವ್ದಾದ್ರು ದುಡಿಮೆ ಒಂದೇ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಕುಮಾರಸ್ವಾಮಿ ಘಾಟ್ 14th ಮೇನ್ ರೋಡ್, ನಿಯರ್ ದೊಡ್ಡ DBC ಅಲ್ಲಿದೆ ನೋಡಿ. ನಿಯರ್ SBI ಬ್ಯಾಂಕ್ ಇದೆ ನಿಯರ್. ನಮ್ಮ ಅಪ್ಪ ಅವ್ರ ತರ ಆದರ್ಶ ಬೆಳೆಸ್ಕೊಂಡು ಲಾಸ್ಟ್ ವರ್ಗು ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಅವ್ರ ತರ ನಾವು ಜೀವನ ಮಾಡ್ಬೇಕು ಅನ್ನೋ ಒಂದು ಇದು. ಮೊದಲು ನಾವು ಅಪ್ಪ ಅವ್ರು ಇದಿಲ್ಲ, ಅವ್ರ ತಿರೋದ್ ನಂತರ ಗೊತ್ತಾಯ್ತು ಅವ್ರ ಬಗ್ಗೆ. ಹಂಗಾಗಿ ಅವ್ರು ಇರೋವರೆಗೂ ಅದೇ ತರ ಬಾಳ್ಬೇಕು ಅಂತ ನಮಗೊಂದು ಆಸೆ. ಇಲ್ಲ ಸರ್, ಒಂದ್ಸತಿ ಮೀಟ್ ಮಾಡಿದ್ದೇವೆ ಇಲ್ಲಿ ಕದರನಹಳ್ಳಿಲಿ. ಶೂಟಿಂಗ್ ತೆಗಿಬಾರ ಮೀಟ್ ಮಾಡಿದ್ದೀವಿ. ಫ್ರೆಂಡ್ಲಾಗಿ ಮಾತಾಡಿಸಿ ಅವ್ರದ್ದು ಬಿಡಿ ಹೇಳಕ್ ಬರೋದಿಲ್ಲ.
ಅಲ್ಲ ಅವ್ರು ಇದ್ದಿದ್ರೆ ಎಷ್ಟು ಖುಷಿಪಟ್ಟಿದ್ರು. ಇನ್ನೂ ಸುಮ್ಮ ಹಳವು ಫಿಲಮ್ ನೋಡಿ ತುಂಬ ಇನ್ನೂ ಬಡವ್ರ ಮಕ್ಳಿಗೆ ಹೆಲ್ಪ್ ಆಗಿರೋದು. ಬಟ್ ಏನು ಮಾಡೋಕ್ಕಾಗತ್ತೆ, ಹೋದ್ರು ಬೇಜಾರು ನಮ್ಗೆ. ನಮ್ಮ ಕನ್ನಡದ ಹೆಮ್ಮೆ ಅವರು ಮಿಸ್ ಆಯಿತು. ಎಷ್ಟು ಮಿಸ್ ಮಾಡ್ಕೋತೀರಾ? ಮಿಸ್ ಅಂದರೆ ಹೇಳಲಿಕ್ಕೆ ಬರೋದಿಲ್ಲ ಸರ್ ಅವರು. ತುಂಬ ಮಿಸ್ ಮಾಡ್ಕೊತೀವಿ ಅವ್ರನ್ನ. ಹಳ್ಳಿ ಮೇಲೆ ಫೋಟೋ ನಮ್ಗೆ ಏನೋ ಅವ್ರ ಥರ ನಾವು ಅದೇ ಥರ ಬಾಳ್ಬೇಕು ಅನ್ನೋದೊಂದು ಉದ್ದೇಶ ಅಷ್ಟೇ. ಅವ್ರ ಥರನೇ ಇರಬೇಕು ನಮ್ಮ ಕೈಲಿ. ಅವ್ರ ಥರ ಬಾಳೋಕ್ಕಾಗಲ್ಲ, ಒಂದು ಚೂರಾದರೂ. ಥ್ಯಾಂಕ್ ಯು. ಸರ್ ಕಸ್ಟಮರ್ಗೆ ಅವರು ಆರೋಗ್ಯ ದೃಷ್ಟಿಯಿಂದ ಈ ಪ್ಲೇಟ್ನೆಲ್ಲ ಬಿಸ್ನಿಗೆ ಹಾಕಿ ಕೊಡ್ತೀವಿ ಸರ್. ಇವಾಗ ಬೇಲ್ ಮಾಡ್ತಾ ಇದೀವಿ ಸರ್. ಏನೇನು ಹಾಕಿದ್ದಾರೆ ಸರ್? ಇದಕ್ಕೆ ಕಳ್ಳೆಪುರಿ, ಚೌಚೌ, ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು, ಕೋಡುಬಳೆ ಎಲ್ಲ ಹಳ್ಳಿ ಸ್ಟೈಲ್ ಸರ್. ಯಾವುದು ಬೇರೆ ಥರ ಸೈಡ್ ಐಟ್ಸ್ ಯಾವುದು ಯೂಸ್ ಮಾಡಲ್ಲ. ಯಾಕೆಂದರೆ ನಮ್ಮ ಕಲಿಸಿರೋ ಗುರುಗಳು ಹಂಗಿದ್ದಾರೆ. ಹಂಗಾಗಿ ನಮ್ಮದು ಯಾವುದೇ ಥರ ಇನ್ನು ಯಾವ ಸೈಡ್ ಎಫೆಕ್ಟ್ ಯಾವುದಿಲ್ಲ, ಯಾವುದಿಲ್ಲ. ಬಸ್ ಮನೆಗೆ ಬನ್ನಿ, ನಿಮ್ಮ ಎದುರುಗಡೆ ಮಾಡ್ಕೊಡ್ತೀವಿ. ಯಾವುದಿಲ್ಲ. ಏನಿದು? ಬೇಲ್ಪುರಿ ಸರ್ ಇದು. ಮಸಾಲೆ ಕಾಳು ಮೇಲೆ ಸರ್ ಮಸಾಲೆ 2 ಸ್ವೀಟ್ 1 ಮೀಡಿಯಂ. 3 ಮಸಾಲೆ 2 ಸ್ವೀಟ್ 1 ಮೀಡಿಯಂ. ಓಕೆ ಸರ್, ಓಕೆ. ಬ್ರಹ್ಮಾರಂಭ ಚಾಟ್ಸಲ್ಲಿ ಸ್ಪೆಷಲ್ ಮಂಡ್ಯ ರುಚಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈ ಥರದ್ದು ನಾನು ಇವತ್ತಿನವರೆಗೂ ಬೆಂಗಳೂರಲ್ಲಿ ಎಲ್ಲೂ ಟ್ರೈ ಮಾಡಿಲ್ಲ. ಮಂಡ್ಯ ಏನೋ ರುಚಿ ಅಂದ್ಬಿಟ್ಟು ಇವುದೇ ಸ್ಪೆಷಲ್ ಅಂತೆ. ಮೀನ್ಸ್ ಯಾವ ಥರ ಅಂದರೆ ಏನು ಸ್ವೀಟ್ ಇರ್ಬೋದು, ಮತ್ತು ಮೊಸರು ನೋಡಿ, ಕಲರ್ ನೋಡ್ರೆ ಗೊತ್ತಾಗ್ತದೆ ಬೇರೆ ಥರನೇ ಇದೆ. ನಮ್ಮಲ್ಲಿ ವೈಟ್ ಕಲರ್ ಸ್ವೀಟ್ ಏನೋ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಏನೋ ಬೇರೆ ಟೇಸ್ಟ್ ಆಗುತ್ತೆ. ಸಗಲಾಗಿದೆ. ಈಗ ನಾರ್ಮಲಾಗೆ ಪಾನಿಪುರಿ ಆ ಥರ ಅಲ್ಲ, ಇದೊಂಥರ ಡಿಫ್ರೆಂಟ್. ಸ್ವಲ್ಪ ಸ್ವೀಟು ಮತ್ತು ಈ ಹಾಲುದೆಲ್ಲ ಮಿಕ್ಸ್ ಮಾಡಿದ್ದಾರೆ ಆ ಥರದ್ದೆಲ್ಲ ಹಾಕಿ ಇನ್ನೂ ಸ್ಪೆಷಲ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಏನು ತಿಂದಿದ್ರೆ ಅದರಲ್ಲಿ ಏನು ತುಂಬ ಇಷ್ಟ? ಎವ್ರಿ ಟೈಮ್ ಮಸಾಲೆ ಪೂರಿ ಬಿಟ್ಟರೆ ಇನ್ನೇನೋ ತಿನ್ನಲ್ಲ ನಾನು. ಮಸಾಲೆ ಪೂರಿ ಇಸ್ ಮೈ ಫೇವ್ರೆಟ್ ಡಿಶ್ ಇಲ್ಲಿ. ಸೊ ನಮ್ಮ ಏರಿಯಾ ಬಂದು ಇಲ್ಲೇ ಕುಮಾರಸ್ವಾಮಿ ಲೇಔಟ್. ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಈಗ ನಾನು ಸುಬ್ರಹ್ಮಣ್ಯಪುರಲ್ಲಿ ಇರ್ತೀನಿ. 4 ಕಿಲೋಮೀಟ್ರ್ ಬಂದುಬಿಟ್ಟು ಪಾನಿಪುರಿ ತಿನ್ಕೊಂಡು ಹೋಗೋದು. ಅಲ್ಲ, ನಿಮಗೆ ಅಕ್ಕಪಕ್ಕದ ಚಾಟ್ ಸೆಂಟ್ರ್ ಬೇಜಾನ್ ಇದೆ ಬೆಂಗಳೂರಲ್ಲಿ. ಇಲ್ಲ ಇಲ್ಲಿ ಏನಿದೆ ಅಂದರೆ ಇವರು ಕಂಪ್ಲೀಟ್ ಮನೇಲೇ ಮಾಡಿಕೊಂಡು, ಮನೇಲಿ ಅಂದರೆ ಅವ್ರದ್ದು ಏನು ಪ್ರೋಸೆಸ್ ಇದೆ ಅವ್ರು ತುಂಬ ನೀಟಾಗಿ ಶುದ್ಧವಾಗಿ ಮಾಡಿಕೊಂಡು ಇಲ್ಲಿ ಬಂದು ಕೊಡ್ತಾರೆ. ಈ ಟೇಸ್ಟ್ ನಿಮಗೆ ಎಲ್ಲೂ ಸಿಗೋಲ್ಲ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗಿ ವಿಡಿಯೋ ಮಾಡಿ ಈ ಟೇಸ್ಟ್ ನೋಡಿ ಬೇಕಾದ್ರೆ ಸಾಧ್ಯನೇ ಇಲ್ಲ ಸಿಗೋಕೆ. ಆಲ್ಮೋಸ್ಟ್ ಒಂದು 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರನ್ನ, ನಂಗೆ ಗೊತ್ತಿರೋಂಗೆ. ಇಟ್ಸ್ ವೆರಿ ಗುಡ್. ಅದಕ್ಕೆ ನೀವು ಅಲ್ಲ ಅಷ್ಟು ಹೈಲಿ ರೆಕಮೆಂಡ್ ನನ್ನ ಕಡೆಯಿಂದ. ಅಂದರೆ ಈಗ ಬೇರೆ ಕಡೆ ಚಾಟ್ ಸೆಂಟ್ರ್ ಬೇಜಾನ್ ಇದೆ, ಪಾನಿಪುರಿ ಸೆಂಟ್ರ್ ನೀವು ಕೇಳಿರ್ತೀರಾ? ಇಲ್ಲ, ನೀವು ಏನೇ ಕಂಪೇರ್ ಮಾಡಿ, ಯೂಶ್ವಲಾಗಿ ನಾನು ಪಾನಿಪುರಿನೇ ತಿನ್ನಲ್ಲ ಆಯಿತಾ. ಅಂದರೆ ಆಲ್ಮೋಸ್ಟ್ 5 ಇಯರ್ಸ್ ಮುಂಚೆ ನಾನು ಪಾನಿಪುರಿನೇ ತಿಂತಾ ಇರಲಿಲ್ಲ. ಇಲ್ಲಿ ಒಂದೇ ಬಿಟ್ಟರೆ ನಾನು ಇನ್ನೆಲ್ಲೂ ತಿನ್ನಲ್ಲ. ಅದು ಮಸಾಲೆ ಪುರಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ಆ್ಯಂಡ್ ಓನರ್ ಅಂತೂ ತುಂಬಾ ಸಾಫ್ಟ್, ಎಷ್ಟು ನೀಟಾಗಿ, ತುಂಬ ಫ್ರೆಂಡ್ಲಿ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆದ್ರೂ ಒಂಚೂರು ಟೆನ್ಷನ್ ಮಾಡ್ಕೊಂಡೇನೆ ತುಂಬ ನಿಧಾನಕ್ಕೆ ಏನು ಬೇಕೋ, ಖಾರ ಕಮ್ಮಿನ ಜಾಸ್ತಿನ ಎಷ್ಟು ನೀಟಾಗಿ ಸರ್ವ್ ಮಾಡ್ತಾರೆ. ಅಂದರೆ ದಟ್ ಇಸ್ ಅ ಮೇನ್ ಪಾರ್ಟ್ ಅಲ್ವಾ. ಬಿಸ್ನೆಸ್ ಅನ್ನೋದು ಅಲ್ಲ, ದುಡ್ಡು ಅನ್ನೋದಲ್ಲ. ದ ಮೇನ್ ಹ್ಯೂಮನ್ ಬೀಯಿಂಗ್ ವಾಟ್ ಈಸ್ ದೇರ್, ದಟ್ ಈಸ್ ಅ ಮೇನ್ ಕ್ಯಾಚ್. ನಾನಂತಾನೆ ಅಲ್ಲ, ಇಲ್ಲಿ ತುಂಬ ಜನ ಇವ್ರಿಗೆ ಫ್ಯಾನ್ಸ್ ಇದ್ದಾರೆ. ತುಂಬ ದೂರದಿಂದನೂ ಬಂದು ತಿನ್ಕೊಂಡು ಹೋಗೋರು ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ಅದು ಬಿಟ್ಟು ಬೇರೆ ಏನು ಟೇಸ್ಟ್ ಮಾಡಿದ? ನಾನೇನು ಮಾಡೇ ಇಲ್ಲ. ನಾನು ಬಿಟ್ಟರೆ ಪಾನಿಪುರಿ ತೊಗೊತೀನಿ. ಬಟ್ ಪಾನಿಪುರಿಲಿ ಪಾನಿ ಹಾಕ್ಸ್ಕೊಳಲ್ಲ, ಕಂಪ್ಲೀಟ್ ಮಸಾಲೆ ಹಾಕ್ಸ್ಕೊತೀನಿ. ಬಿಕಾಸ್ ಇಲ್ಲಿ ಮಸಾಲೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ವೆರಿ ಗುಡ್ ಸರ್, ಅದರಲ್ಲಿ ಏನೂ ಡೌಟೇ ಇಲ್ಲ. ಅಂದರೆ ಪ್ರೈಸಿಂಗ್ ಒಂದೇನಂದರೆ ಪ್ರೈಸಿಂಗ್ ವೈಸ್ ನೋಡ್ಕೊತ ಹೋಗಿ ತಿಂದರೆ ನಿಮಗೆ ಈ ಟೇಸ್ಟ್ ಆ ಥರ ಅಲ್ಲ. ಅದು
ಸೊ ಇಲ್ಲಿ ಎಕನಾಮಿಕ್ ಪ್ರೈಸಾಗಿ ಎಷ್ಟು ಕೊಡಬೇಕು ಅಷ್ಟು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಗುಡ್. ಯೂಶ್ವಲಾಗಿ 30-35 ಆ ರೇಂಜಲ್ಲೇ ಇರುತ್ತೆ ಎಲ್ಲದೂ. ನಾರ್ಮಲ್ ಏನು ಜಾಸ್ತಿ ಇಲ್ಲ ಜಾಸ್ತಿ ಏನಿದೆ. ಎವ್ರಿಥಿಂಗ್ ಈಸ್ ವೆರಿ ಗುಡ್. ನಾವೊಂದು 10 ವರ್ಷ 12 ವರ್ಷದಿಂದ ತಿಂತಾ ಇದೀವಿ ಇಲ್ಲಿ. ರೆಗ್ಯುಲರ್ ಸ್ಯಾಟರ್ಡೇಸ್ ಬರ್ತೀವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಮಸಾಲೆ ಪುರಿ, ಪಾನಿಪುರಿ, ಸಮೋಸ ಮಸಾಲ ಸೂಪರ್. ನಾವು ಯಾವಾಗಲೂ ಇಲ್ಲೇ ಬರ್ತೀವಿ. ಕುಮಾರಸ್ವಾಮಿ ಲೇಔಟಲ್ಲಿ ಎಷ್ಟೊಂದಿದೆ, ಆದರೆ ನಾವು ಇಲ್ಲೇ ಬರ್ತೀವಿ. ಸರ್ ಏನು ರೀಸನ್ ಸರ್ ಇಲ್ಲೇ ಬರೋಕ್ಕೆ? ನಾವು ಆಲ್ಮೋಸ್ಟ್ 10 ಇಯರ್ಸಿಂದ ನಮ್ಮದು ಕಾಲೇಜ್ ಇಲ್ಲೇ ಇತ್ತು. ನಾವು ರೆಗ್ಯುಲರ್ ಮೀಟ್ ಆದಾಗೆಲ್ಲ ಇಲ್ಲೇ ಬರ್ತಾ ಇದ್ವಿ. ಅವಾಗಿಂದನೂ ಸೇಮ್ ಟೇಸ್ಟ್. ಫಸ್ಟ್ ರೀಸನ್ ನಾವು ಇಲ್ಲಿ ಬರೋದಕ್ಕೆ ಯಾವಾಗ 10 years ಬ್ಯಾಕು ಇಲ್ಲೆಲ್ಲ ಖಾಲಿ ಇದೆ ನೋಡಿ, ಪಾರ್ಕಿಂಗ್ ಈಸಿ, ಆರಾಮಾಗಿ ಇಲ್ಲಿ ಬಂದು ನಿಂತ್ಕೊಂಡು ಆರಾಮಾಗಿ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು. ಅದು ರೀಸನ್ ಸ್ಟಾರ್ಟ್ ಮಾಡಿದ್ದು ನಾವು ಬರೋಕ್ಕೆ. ಆಮೇಲೆ ಟೇಸ್ಟ್ಗೆ ಅಡ್ಜಸ್ಟ್ ಆಗ್ಬಿಟ್ವಿ. ಈ ಕಾಲೇಜ್ ಮುಗಿದು ಕೆಲಸ ಮಾಡ್ತೀವಿ, ಈಗಲೂ ಇಲ್ಲೇ ಬರ್ತೀವಿ. ಅದು ಏನು ಟೇಸ್ಟ್ ಸಿಗುತ್ತೆ ನಿಮಗೆ ಬೇರೆ ಅಂಗಡಿ ಚಾಟ್ ಸೆಂಟರ್ಗಳು ಹೋಲಿಸಿದ್ರೆ ಇಲ್ಲಿ? ಮೀನ್ಸ್ ಒಂದು ಏನಂದರೆ ಕಸ್ಟಮರ್ ಪ್ರೆಸೆಂಟೇಷನ್ ಇವ್ರದ್ದು ಚೆನ್ನಾಗಿದೆ. ರೇಗಲ್ಲ, ಮಾಡಲ್ಲ. ಕೆಲವರು ಪೂರಿ ಕೇಳಿದ್ರೆ ರೇಗೋದು, ಇಲ್ಲ ಸರ್ ನಾವು ಕೊಡೋಲ್ಲ, ಹಾಗೆ. ಇವ್ರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇನ್ನೊಂದು ಚೆನ್ನಾಗಿ ಟೇಸ್ಟ್ ವೈಸು ಚೆನ್ನಾಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರು ಅಷ್ಟು ಸ್ಪೈಸಿ ಇರೋದಿಲ್ಲ. ನಾವು ಹೇಳ್ದಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಡ್ತಾರೆ. ಇಲ್ಲೇ ಬರ್ತೀವಿ ನಾವು. ಇದು ಪ್ರೈಸ್ ಎಲ್ಲ ನಿಮಗೆ ವರ್ತ್ ಅನ್ಸುತ್ತೆ ಬೇರೆ ಕಡೆ ಬರ್ತೆ. ನಾವು ಹೋಟ್ಲ್ಗಳಲ್ಲೆಲ್ಲ ಅಲ್ಲಿ 40-60 ಕೊಡೋ ಬದಲು ಇವ್ರಿಗೆ ಯಾಕೆ ನಾವು 30 ರೂಪೀಸ್ ಕೊಟ್ಟು ತಿನ್ನಬಾರ್ದು. ಅದಕ್ಕೆ ನಾವು ಹೋಟ್ಲ್ಗಳವಲ್ಲ, ಇಲ್ಲೇ ಬರ್ತೀವಿ ನಾವು. ಸರ್ ಹೆಂಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಓಕೆ, ನಾವು ಬರ್ತಿರ್ತೀವಿ, ಆಗಾಗ ಬರ್ತಿರ್ತೀವಿ. ನಾವು ಶ್ರೀನಗರದಲ್ಲಿ ಇರೋದು. ಓಕೆ, ಚೆನ್ನಾಗಿರುತ್ತೆ. ಸರ್ ಏನು ಸ್ಪೆಷಲ್ ಸರ್ ಈ ಹೋಟೆಲ್? ಸ್ಪೆಷಲ್ ಏನಂದ್ರೆ ಮಸಾಲೆ ಒಂದು ಚೆನ್ನಾಗಿರುತ್ತೆ. ಯಾವುದೇ ಪಾನಿಪುರಿ ಮಸಾಲೆ ಚೆನ್ನಾಗಿರ್ಬೇಕು. ಬಂದ್ಬಿಡಿ. ಪಾನಿಪುರಿಗೆ ಏನಿದ್ರೆ ಮಸಾಲೆ ಚೆನ್ನಾಗಿರ್ಬೇಕು. ಪುರಿ ಯಾವುದೇ ಇರ್ತೀವಲ್ಲ, ಆ ಮಸಾಲೆ ಒಂದು ಚೆನ್ನಾಗಿ ಟೇಸ್ಟ್ ಇದೆ ಅಷ್ಟೇ. ಪಾನಿಪುರಿನೂ ಚೆನ್ನಾಗಿರುತ್ತೆ. ಅಲ್ಲ, ಈ ಏಜಲ್ಲೂ ಬಂದು ಚಾಟ್ಸ್ ತಿಂತಾ ಇದ್ದೀರಾ ಅಂದ್ರೆ ಅದಕ್ಕೆ ಕೇಳಿದೆ. ಟೇಸ್ಟ್ ಚೆನ್ನಾಗಿದೆ, ತುಂಬಾ ಗರ್ಗರಿ ಇದೆ, ಮತ್ತೆ ತಿನ್ಬೇಕು ಅನ್ಸುತ್ತೆ. ಅಲ್ಲಿಂದ ಬರ್ತಾ ಇದೀವಿ ನಾವು, ಯಾವಾಗ್ಲೂ ಅಲ್ಲಿಂದಾನೇ ಇಲ್ಲಿಗೆ ಬರೋದು. ಸಖತ್ತಾಗಿದೆ. ಅಂದ್ರೆ ಇವರು ಹೋಮ್ ಮೇಡ್ ಮಾಡ್ತಾರಂತೆ ಎಲ್ಲ, ಮನೇಲೆ ರೆಡಿ ಮಾಡಿ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ? ಇಲ್ಲ ಏನಿಲ್ಲ. ಸುಮಾರು ವರ್ಷದಿಂದ ಬರ್ತಾ ಇದೀವಲ್ಲ, ಏನಾಗಲ್ಲ. ತುಂಬಾ ಚೆನ್ನಾಗಿದೆ. ಬರ್ಬೋದು, ಖಂಡಿತ ಬರ್ಬೋದು. ನೀವು ಯಾವ್ದು ಟೇಸ್ಟ್ ಮಾಡಿದ್ರಿ? ನಾವೆಲ್ಲ ತಗೊಳ್ತೀವಿ. ಎಲ್ಲಾದ್ರು ತಿಂದಿದ್ರಿ? ನಿಮ್ಗೆ ಜಾಸ್ತಿ ಇಷ್ಟ ಆಗೋದು? ಆಲ್ಮೋಸ್ಟ್ ಎಲ್ಲ ಚಂದ ಇಲ್ಲಿ ಇವ್ರ ಹತ್ರ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಅದೇ ಪಾನಿಪುರಿ ನಾನು ಇಷ್ಟ ಜಾಸ್ತಿ ಪಡ್ತೀನಿ ಅಷ್ಟೇ. ಅದೊಂದು ತಿಂತೀವಿ. ಅದು ಮಸಾಲೆ ಪುರಿನೂ ತಿಂತೀನಿ. ಪ್ರೈಸ್ ಬರ್ತಲ್ಲ? ಪ್ರೈಸು ತುಂಬಾ ಪರವಾಗಿಲ್ಲ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಪ್ರೈಸ್ ಪರವಾಗಿಲ್ಲ. ಟೇಸ್ಟು ಇದೆ, ಎಲ್ಲ ಇದೆ, ಚೆನ್ನಾಗಿದೆ. ನೋಡಿದ್ರಲ್ಲ ಕಸ್ಟಮರು ಯಾವ ಥರ ರೆಸ್ಪಾನ್ಸ್ ಯಾವ ಥರ ಇದೆ, ಮತ್ತು ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದಾರೆ, ಮತ್ತು ಇವರು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ನೋಡಿದ್ರಿ. ಇದು ಬಂದು ಕುಮಾರಸ್ವಾಮಿ ಲೇಔಟ್ ಫಸ್ಟ್ ಸ್ಟೇಜು, SBI ಬ್ಯಾಂಕ್ ಪಕ್ಕದಲ್ಲೇ ಒಂದು ಚಿಕ್ಕ ಗಾಡೀಲಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಹೇಳೋ ಪ್ರಕಾರ ಟೇಸ್ಟ್ ಸಕ್ಕತ್ತಾಗಿದೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ ಅಂತ ಹೇಳಿದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.